ಪ್ರಿಯರೇ, ಪೋಪ್ ಫ್ರಾನ್ಸಿಸ್ ಅವರ ಆರೋಗ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲು ದ್ಯೋತಕ ಇಚ್ಛಿಸುತ್ತದೆ. ಇಂದು ಫೆಬ್ರವರಿ 24 ಸೋಮವಾರ. ಅನೇಕ ವಿಷಯಗಳಂತೆ ನಿನ್ನೆ ಕೂಡ ಒಂದಷ್ಟು ಸುಳ್ಳು ಸುದ್ದಿಗಳು ಪೋಪ್ ಫ್ರಾನ್ಸಿಸ್ ಅವರ ಆರೋಗ್ಯದ ಬಗ್ಗೆ ಹರಡಿತ್ತು. ಆದರೆ ಪೋಪ್ ಫ್ರಾನ್ಸಿಸ್ ಅವರು ಅವರ ಆರೋಗ್ಯದ ಸ್ಥಿತಿ ಇನ್ನೂ ಗಂಭೀರವಾಗಿದ್ದರೂ ಅವರ ಜೀವಕ್ಕೆ ಯಾವುದೇ ಅಪಾಯವಿಲ್ಲ. ಅವರು ನಿನ್ನೆ ಬೆಳಿಗ್ಗೆ ಹಾಗೂ ಇಂದು ಬೆಳಿಗ್ಗೆ ಅವರ ವೈದ್ಯರ ಜೊತೆ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳ ಜೊತೆ ಅದೇ ಆಸ್ಪತ್ರೆಯ ಮೇಲ್ಮಳಿಗೆಯಲ್ಲಿ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಿನ್ನೆ ವ್ಯಾಟಿಕನ್ ದೇವಾಲಯದಲ್ಲಿ ನಡೆದಂತಹ ಸೇವಾ ದೀಕ್ಷೆಯ ಸಹೋದರರಿಗೂ ಸಹ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಲ್ಲಿ ವ್ಯಾಟಿಕನ್ ನ್ಯೂಸ್ ಎಂಬ ಸಂಪರ್ಕ ಮಾಧ್ಯಮದಿಂದ ಪೋಪ್ ರವರ ಆಗು ಹೋಗುಗಳ ಹಾಗೂ ಧರ್ಮ ಸಭೆಯ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಂಡು ಅದರ ಸುದ್ದಿ ಪ್ರಚಾರ ಮಾಡಲು ಈ ವ್ಯಾಟಿಕನ್ ನ್ಯೂಸನ್ನು ಪೋಪ್ ರವರೇ ಏರ್ಪಡಿಸಿದ್ದಾರೆ. ಈ ವ್ಯಾಟಿಕನ್ ನ್ಯೂಸ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೂ ಟ್ವಿಟರ್ ಎಂಬ ಎಲ್ಲ ಜಾಲತಾಣಗಳಲ್ಲಿ ಲಭ್ಯವಿದೆ. ಹಾಗೂ ಪೋಪ್ ಫ್ರಾನ್ಸಿಸ್ ರವರ ಆರೋಗ್ಯದ ಬಗ್ಗೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಲೇ ಇದ್ದಾರೆ. ಆದರೆ ನಿನ್ನೆ ರಾತ್ರಿ ಈ ವ್ಯಾಟಿಕನ್ ನ್ಯೂಸ್ ಎಂಬ ಟ್ವಿಟರ್ ಖಾತೆಯಲ್ಲಿ ಪೋಪ್ ಫ್ರಾನ್ಸಿಸ್ ರವರ ನಿಧನ ಎಂದು ಒಂದು ಪೋಸ್ಟನ್ನು ಹಾಕಲಾಗಿತ್ತು. ಆ ಪೋಸ್ಟ್ ಎಲ್ಲೆಡೆಯೂ ಸಂಚಾರವಾಗಿತ್ತು. ಆ ಪೋಸ್ಟ್ ನಿನ್ನೆ ರಾತ್ರಿ ಅಥವಾ ಇವತ್ತು ಬೆಳಗ್ಗೆ ನಿಮಗೂ ಸೇರಿರಬಹುದು. ಈ ಸುದ್ದಿಯನ್ನು ವ್ಯಾಟಿಕನ್ ಸುದ್ದಿಯೇ ಹೇಳಿದ್ದಾರೆ, ಅದು ಸುಳ್ಳು ಸುದ್ದಿ ಎಂದು. ಏಕೆಂದರೆ ಕೆಲವರು ಆಗದಂತಹ ಕಿಡಿಗೇಡಿಗಳು ಇಂತಹ ಕೆಲಸಗಳನ್ನು ಮಾಡಿರಬಹುದು. ಆದರೆ ನಾವು ಎಂದೂ ಈ ಸುದ್ದಿಯನ್ನು ಪ್ರಕಟಿಸಲಿಲ್ಲ ಎಂದು ಇಂದು ಬೆಳಗ್ಗೆ ಅವರು ಎಲ್ಲರಿಗೆ ಹೇಳಿದ್ದಾರೆ. ಹಾಗಾಗಿ ಪೋಪ್ ಫ್ರಾನ್ಸಿಸ್ ರವರು ಇನ್ನೂ ಜೀವಂತವಾಗೇ ಇದ್ದಾರೆ. ಆದರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಅವರು ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಸೇವಾದರ್ಶಿಗಳ ದೀಕ್ಷೆಯನ್ನು ಸ್ವೀಕರಿಸಿದ ಸಹೋದರರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಾಗೂ ಈ ತಕ್ಷಣದಲ್ಲಿ ಮಾಡಬೇಕಾದಂತಹ ಕೆಲವೊಂದು ಕೆಲಸ ಕಾರ್ಯಗಳನ್ನು ಏನು ಹೇಳುತ್ತೇವೆ, ತುರ್ತು ಕೆಲಸಗಳು, ಎಮರ್ಜೆನ್ಸಿ ಕೆಲಸ ಕಾರ್ಯಗಳನ್ನು ಪೋಪ್ ಫ್ರಾನ್ಸಿಸ್ ಅವರು ಖುದ್ದು ಕೇಳಿ ಮಾಡುತ್ತಿದ್ದಾರೆ. ಹಾಗೂ ಬೇರೆ ಎಲ್ಲ ಸಹೋದರ ಸಹೋದರಿಯರಿಗೂ ತಮ್ಮ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸುತ್ತಿರುವುದಕ್ಕಾಗಿ ವಂದನೆಗಳನ್ನು ಸಹ ಸಲ್ಲಿಸಿದ್ದಾರೆ. ಅವರ ಆರೋಗ್ಯ ಇನ್ನೂ ಕ್ಷೀಣಿಸುತ್ತಲೇ ಇದ್ದರು, ಆದರೆ ಯಾವುದೇ ರೀತಿಯ ಜೀವಾಪಾಯ ಇಲ್ಲ ಎಂದು ಅವರನ್ನು ನೋಡಿಕೊಳ್ಳುತ್ತಿರುವ ವೈದ್ಯರು ಹೇಳಿದ್ದಾರೆ. ಇಷ್ಟರ ಮೇಲೆ ಇನ್ನೂ ಅವರ ಬಗ್ಗೆ ಯಾವುದಾದರೂ ಸುಳ್ಳು ಸುದ್ದಿಗಳು ಹಬ್ಬಬಹುದು. ಹಾಗಾಗಿ ನೀವು ಯಾವಾಗಲೂ ಅದನ್ನು ಬೇರೆಯವರಿಗೆ ಕಳಿಸುವ ಮುನ್ನ ಒಮ್ಮೆ ಸರಿಯಾದ ನ್ಯೂಸನ್ನು ತಿಳಿದುಕೊಂಡು ಅದನ್ನು ಬೇರೆಯವರಿಗೆ ಕಳುಹಿಸಿ. ಇಲ್ಲದಿದ್ದರೆ ಅದನ್ನು ಯಾರಿಗೂ ಕಳಿಸಲೂ ಬೇಡಿ. ಅಂತಹ ಸುದ್ದಿಗಳನ್ನು ನೋಡಿದ ತಕ್ಷಣ ಅವರ ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ. ಪೋಪ್ ಫ್ರಾನ್ಸಿಸ್ ರವರ ನಿಧನದ ಸುದ್ದಿ ಎಲ್ಲರಿಗೂ ಎಲ್ಲ ಕಡೆಯೂ ಒಂದೇ ಸಮನೆ ಸರಬರಾಜು ಆಗುತ್ತದೆ. ಎಲ್ಲ ಮಾಧ್ಯಮ ಟಿವಿಗಳು, ಎಲ್ಲ ಮಾಧ್ಯಮ ಸಂಪರ್ಕಗಳು ಅದನ್ನು ಪ್ರಕಟಪಡಿಸುತ್ತಾರೆ. ಅಲ್ಲಿಯವರೆಗೂ ನಮಗೆ ಸಿಗುವಂತಹ ಈ ವಾಟ್ಸ್ಯಾಪ್ನಲ್ಲಿ ಬರುವಂತಹ ಎಲ್ಲ ಸುಳ್ಳು ಸುದ್ದಿಗಳನ್ನು ನಾವು ನಂಬದೆ ಪ್ರಭು ಕ್ರಿಸ್ತರಲ್ಲಿ ಪೋಪ್ ಫ್ರಾನ್ಸಿಸ್ ರವರನ್ನು ಅರ್ಪಿಸೋಣ. ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಪ್ರಭು ಕ್ರಿಸ್ತರು ತಮ್ಮ ಗುಣಮುಖ ಕೈನಿಂದ ಪೋಪ್ ಫ್ರಾನ್ಸಿಸ್ ರವರನ್ನು ಗುಣಪಡಿಸಲಿ.